ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಆರಿ ವರ್ಕಲ್ಲಿ ಬೇಸಿಕ್ ಚೈನ್ ಸ್ಟಿಚ್ಚು ಹೇಗೆ ಕಲ್ತ್ಕೋಬೋದು, ಹೇಗೆ ಮಾಡೋದು ಅಂತ ನೋಡೋಣ. ಇದು ಜೆರಿ ಥ್ರೆಡ್ಡು, ಇದು ಸಿಲ್ಕ್ ಥ್ರೆಡ್ಡು, ಇದು ಸ್ವಿಂಗ್ ಥ್ರೆಡ್. ಈ ಸ್ವಿಂಗ್ ಥ್ರೆಡ್ಡಲ್ಲಿ ಫಸ್ಟ್ ನಾವು ಸ್ಟಿಚ್ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ನೆಕ್ಸ್ಟು ಸಿಲ್ಕ್ ಥ್ರೆಡ್ಡಲ್ಲಿ, ಆಮೇಲೆ ಜೆರಿ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಸ್ವಿಂಗ್ ಥ್ರೆಡ್ ತಗೊಂಡು ಇಲ್ಲಿ ನಾವು ಒಂದು ನಾಟು ಹಾಕ್ಕೋಬೇಕು. ಇದು ನಾಟು ಹಾಕಿದರೆ ನಾವು ಥ್ರೆಡ್ಡು ಮೇಲಕ್ಕೆ ಬರಂಗೆ ಇರುತ್ತೆ, ಅದಕ್ಕೆ ನಾಟು ಹಾಕ್ತೀವಿ. ಇಲ್ಲಿ ನೋಡಿದ್ದೀರಾ, ಈ ಥರ ನಾಟು ಹಾಕ್ಕೋಬೇಕು. ಇದು ಹಾಕ್ಕೊಂಡು ಹಿಂಗೆ ಇಟ್ಕೋಬಾರ್ದು. ನಾವು ಮಿಡಿಲ್ ಫಿಂಗರ್ ಇದೆಯಲ್ಲ, ಇದು ಈ ವಿಡಿಯೋ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಇಟ್ಕೋಬೇಕು. ಈ ಫಿಂಗರ್ಗೆ ಹಿಂಗೆ ರೊಟೇಟ್ ಮಾಡಿ ಹೀಗೆ ಇಟ್ಕೋಬೇಕು. ಇವಾಗ ನಾವು ಆರಿ ನೀಡಿಲ್ ತಗೊಂಡು, ಇದು ಸೈಜು 14.05 mm, ಅದು ತಗೊಂಡು ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ನೀಡಿಲ್ಗೆ ಎಡ್ಜ್ ಇರುತ್ತಿಲ್ಲ, ಇಲ್ಲಿ ಕರ್ವ್ ಅಂತ ಬಂದಿರುತ್ತೆ, ಅದನ್ನ ನೋಡಿ. ಇಲ್ಲಿ ನೀಡಿಲ್ ಕರ್ವು, ಅದನ್ನೇ ಈ ಥರ ಥ್ರೆಡ್ನೇ ಇಟ್ಕೊಂಡು ಮೇಲಕ್ಕೆ ಬರುತ್ತೆ ಹಿಂಗೆ. ಇವಾಗ ನೋಡ್ತಾ ಇದ್ದೀರಿಲ್ಲ, ಇವಾಗ ಹಿಂಗೆ ಬರುತ್ತೆ. ನಿಮಗೆ ನಮ್ಮ ವಾಯ್ಸ್ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನೇ ಮ್ಯೂಟಲ್ಲಿ ಇಟ್ಬಿಟ್ಟು ನೀವು ಕಲ್ತ್ಕೋಬೋದು. ಇವಾಗ ಹಿಂಗೆ ಇಟ್ಕೊಂಡು ಈ ಸ್ವಿಂಗ್ ಥ್ರೆಡ್ ಇದೆಯಲ್ಲ, ಇದು ಫುಲ್ಲು ನಾವು ಫ್ರೇಮ್ಗೆ ಕೆಳಗಡೆ ಇಟ್ಕೋಬೇಕು. ಇಲ್ಲಿ ನೋಡಿದ್ದೀರಾ, ಹಿಂಗೆ ತಗೊಂಡು ಫ್ರೇಮ್ ಕೆಳಗಡೆ ಇಟ್ಕೊಬಿಟ್ಟು ಈಗ ಸ್ಟಿಚ್ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಬೇಸಿಕ್ ಲೆವೆಲಿಂದ ಎಲ್ಲರೂ ಕಲ್ತ್ಕೋಬೇಕು ಅಂತ. ನಮ್ಮ ವೀಡಿಯೋಸ್ ನೋಡಿಬಿಟ್ಟು ನೀವು ಕಲ್ತ್ಕೋಬೋದು. ನಾನು ಪಿನ್ ಟು ಪಿನ್ ಕ್ಲಿಯರಾಗಿ ನೀಟಾಗಿ ಹೇಳ್ಕೊಡ್ತೀನಿ. ಇವಾಗ ಕೆಳಗಡೆನಿಂದ ಥ್ರೆಡ್ನೇ ಹೀಗೆ ಮೇಲಕ್ಕೆ ತಗೋಬರಬೇಕು. ಇಲ್ಲಿ ನೋಡಿದ್ದೀರಾ, ಈ ಥರ ಮೇಲಕ್ಕೆ ತಗೋಬಂದು ನಾವು ನೀಡಿಲ್ ಎಡ್ಜು ಫ್ರಂಟ್ ಇಟ್ಕೋಬೇಕು, ಫ್ರಂಟ್ಗೆ ಹೋಗ್ತಾ ಇರಬೇಕು. ಇವಾಗ ನಾವು ಪೆನ್ನಲ್ಲಿ ಹೇಗೆ ಬರಿತೀವಿ ಆ ಥರ ಮುಂದಕ್ಕೆ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ, ಕೆಳಗಡೆ ಹೋಗುತ್ತೆ, ಥ್ರೆಡ್ ಮೇಲಕ್ಕೆ ತರುತ್ತೆ, ಲೆಫ್ಟ್ ಆ್ಯಂಡ್ ರೈಟ್ ತಿರ್ಸ್ಕೊಬಿಟ್ಟು ಮತ್ತೆ ಚೈನ್ ಸ್ಟಿಚ್ ಆಗಬೇಕು. ಇವಾಗ ನೋಡಿ, ಥ್ರೆಡ್ಡು ಮೇಲಕ್ಕೆ ತಂದಿದ್ದೀವಿ. ಇವಾಗ ಈ ಥರ ನಾವು ಹ್ಯಾಂಡನ್ನೇ ಪ್ರೆಸರ್ ಮಾಡಬಾರ್ದು. ಆ ಥರ ಪ್ರೆಸ್ ಮಾಡಿದರೆ ಲೂಸ್ ಬರುತ್ತೆ. ನೀಡಿಲು ಆ ಕಡೆ ಈ ಕಡೆ ಬೆಂಡೂ ಆಗಬಾರ್ದು. ನಮಗೆ ಮಿಷನು ಸ್ವಿಂಗ್ ಮಿಷನ್ ನೀಡಿಲ್ ಹೇಗೆ ಹೋಗುತ್ತೆ, ಬೆಂಡ್ ಆಗುತ್ತಾ, ಆಗಲ್ಲ. ಅದನ್ನೇ ಬ್ರೈನಲ್ಲಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಮಿಷನ್ ಸ್ವಿಂಗ್ ಮಾಡೋವಾಗ ನೀಡಿಲ್ ಆ ಕಡೆ ಈ ಕಡೆ ಬೆಂಡ್ ಆಗಂಗೆ ಮುಂದಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರುತ್ತಿಲ್ಲ. ಅದೇ ಥರ ನಾವು ನೀಡಿಲ್ನೇ ಲೆಫ್ಟು ರೈಟು ಫ್ರಂಟು ಬ್ಯಾಕು ಬೆಂಡ್ ಮಾಡಬಾರ್ದು. ನಮ್ಮ ಕೈಯೇ ಈ ಕ್ಲಾತ್ ಮೇಲೆ ಪ್ರೆಸರು ಕೊಡಬಾರ್ದು, ಆದರೆ ಕೈ ಕ್ಲಾತ್ ಮೇಲೆ ಇಟ್ಕೋಬಾರ್ದು. ಇಟ್ಕೊತೀವಿಲ್ಲ, ಆ ವೆಯ್ಟ್ಗೆ ಕ್ಲಾತು ಲೂಸ್ ಆಗುತ್ತೆ. ಈ ಥರ ನಾವು ನೀಡಿಲ್ಗಿಂದ ಕೆಳಗಡೆನಿಂದ ಥ್ರೆಡ್ ಮೇಲೆಗೆ ತಂದು ಲೆಫ್ಟ್ ರೈಟ್ಗೆ ತಿರ್ಸ್ಕೊಬಿಟ್ಟು ಮತ್ತೆ ಮುಂದಕ್ಕೆ ಹೋಗಬೇಕು. ನಾನು ಈ ವಿಡಿಯೋ ಅಲ್ಲಿನೇ ನಿಮಗೆ ಎಂಡ್ ನಾಟು ಹೇಗೆ ಹಾಕೋದು ಅಂತಲೂ ಹೇಳ್ಕೊಡ್ತೀನಿ. ಎಂಡ್ ನಾಟು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿಯಾಗಿ ಹಾಕಿಲ್ಲ ಅಂದರೆ ಒಂದು ಥ್ರೆಡ್ ಬಂದರೆ ಎಲ್ಲ ಬಂದುಬಿಡುತ್ತೆ. ಇಲ್ಲಿ ಫಸ್ಟು ಒಂದು ಚೈನ್ ಹಾಕ್ಕೊಂಡು, ಇಲ್ಲಿ ಲೂಸ್ ಇದೆ ನೋಡಿದ್ದೀರಾ, ಇದು ಫಸ್ಟ್ ಚೈನು. ನೆಕ್ಸ್ಟು ಇನ್ನೊಂದು ಚೈನು ಹಾಕ್ಕೋಬೇಕು. ನಾನು ಮತ್ತೆ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಈ ಥರ ಫಸ್ಟ್ ಹಾಕಿರೋ ಚೈನಿಂದ ಸೆಕೆಂಡ್ ಹಾಕಿರೋ ಚೈನ್ನೇ ಈ ಥರ ಮೇಲಕ್ಕೆ ತಗೋಬರಬೇಕು. ಹಿಂಗೆ ಈ ನೀಡಿಲಲ್ಲಿ ತಗೊಂಡು ಕೆಳಗಡೆ ಟೈಟಾಗಿ ಹಿಂಗೆ ಇಳ್ಕೋಬೇಕು. ಇವಾಗ ನೋಡಿದ್ದೀರಾ, ಬರಲ್ಲ. ಇವಾಗ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಹಾಕೋದು, ಅದೇ ಹೇಗೆ ನಾವು ಎಡ್ಜಸ್ನೇ ಟರ್ನ್ ಮಾಡೋದು ಅದನ್ನು ಈ ವಿಡಿಯೋ ಅಲ್ಲಿ ನಾವು ಕ್ಲಿಯರಾಗಿ ಕಲ್ತ್ಕೊಳ್ಳೋಣ. ಇವಾಗ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ಈ ಥರ ತಗೊಂಡು, ಇಲ್ಲಾಂದರೆ ನೀವು ಬ್ಯಾಬಿನ್ ಕೇಸ್ಗೂ ಹಾಕ್ಕೋಬೋದು. ಇಲ್ಲಿ ನೋಡಿದ್ದೀರಾ, ಡಬಲ್ ಲೇಯರ್ ಬರುತ್ತೆ. ಈ ಥರ ನಾಟು ಹಾಕ್ಕೋಬೇಕು. ಈ ಥರ ಇವಾಗ ನಾವು ಸ್ವಿಂಗ್ ಥ್ರೆಡ್ಗೆ ಹೇಗೆ ನಾಟು ಹಾಕಿದ್ದೀವಿ ಆ ಥರ, ಆದರೆ ಇದು ಡಬಲ್ ಲೇಯರ್ ಬರುತ್ತೆ. ಬಾಬಿನ್ ಕೇಸ್ ಇದ್ರೇನು ಅದಕ್ಕೂ ಸ್ವಲ್ಪ ಥ್ರೆಡ್ಡು ಸುತ್ತಕೊಂಡು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಸೇಮ್ ಕಲರ್ 2 ಸ್ವಿಂಗ್ ಥ್ರೆಡ್ ತಗೊಂಡು ಸ್ಟಿಚ್ ಮಾಡ್ಕೋಬೋದು. ಈ ಥರ ಡಬಲ್ ಲೇಯರ್ ಬರಲೇಬೇಕು ಸ್ವಿಂಗ್ ಥ್ರೆಡ್ಗೆ. ಇದೂ ಈ ಥ್ರೆಡ್ಡು ಎಲ್ಲ ನಾವು ಫ್ರೇಮ್ಗೆ ಕೆಳಗಡೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಇಷ್ಟೊತ್ತು ನಾವು ಮೇಲೆ ವರ್ಕ್ ಮಾಡೋದು ನೋಡಿದ್ದೀವಿಲ್ಲ, ಫ್ರೇಮ್ ಕೆಳಗಡೆ ಹೇಗೆ ವರ್ಕ್ ಮಾಡೋದು ಅಂತಲೂ ಇವಾಗ ನೋಡೋಣ. ಇವಾಗ ಕೆಳಗಡೆ ಹೋಗಿ ಹಿಂಗೆ ಮೇಲಕ್ಕೆ ಥ್ರೆಡ್ಡು ತಗೊಬಂದು ನಾವು ಸ್ಟಿಚ್ ಮಾಡಬೇಕು. ಇವಾಗ ನಾವು ಕೆಳಗಡೆ ಹೇಗೆ ನಾವು ನೀಡಿಲ್ಗೆ ಥ್ರೆಡ್ ಕೊಡೋದು ಅಂತ ಈ ವಿಡಿಯೋ ಅಲ್ಲಿ ನಾವು ಕ್ಲಿಯರಾಗಿ ಕಲ್ತ್ಕೋಬೋದು. ಆಲ್ಮೋಸ್ಟ್ ನಾನು ನಿಮಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ.
ಇಲ್ಲಿ ನೋಡಿದ್ದೀರಾ ನೀಡಲ್ ಕೆಳಗಡೆ ಬಂದಿದೆ. ಇಲ್ಲಿ ನಾವು ಥ್ರೆಡ್ನ ಹೇಗೆ ಇಟ್ಕೊಂಡಿದ್ದೀವಿ ಇವಾಗ ಇಲ್ಲಿ ಈ ಥರ ಇಟ್ಕೊಂಡಿದ್ದೀವಿಲ್ಲ, ಇವಾಗ ಈ ಥ್ರೆಡ್ನೇ ಈ ನೀಡಲ್ ಎಡ್ಜ್ಗೆ ನಾವು ಕೊಡಬೇಕು. ಇದು ಕೊಟ್ಟಿದ್ರೆ ನಾವು ರೈಟ್ ಹ್ಯಾಂಡಿನಿಂದ ಮೇಲಕ್ಕೆ ತಗೊಬರ್ತೀವಿ, ಮೇಲೆ ಕೆಳಗಡೆ ಲೆಫ್ಟ್ ಹ್ಯಾಂಡಿಂದ ವರ್ಕ್ ಮಾಡ್ತೀವಿ. ಇವಾಗ ಮೇಲಕ್ಕೆ ಹೋಗಿದ್ದೀವಲ್ಲ, ನಾಟ್ ಅನ್ನೋದು ಕ್ಲಾತ್ಗೆ ಸಿಕ್ಕೋಕ್ಕೊಂಡುತ್ತೆ. ಇವಾಗ ಮುಂದಕ್ಕೆ ನೀಡಲ್ ತಗೊಬಂದು ಒಂದು ರೌಂಡ್ ಮಾತ್ರ ಹಾಕಬೇಕು ನೀಡಲ್ ಎಡ್ಜ್ಗೆ. ಇಲ್ಲಿ ನೋಡಿದ್ರೆ ಈ ಥರ ಒಂದೇ ಒಂದು ರೌಂಡ್ ಕೊಟ್ಟಿದ್ರೆ ಸಾಕು. ಮತ್ತು ಮೇಲಕ್ಕೆ ಹೋಗಿ ಲೆಫ್ಟ್ ರೈಟ್ ತಿರ್ಸ್ಕೊಂಡು ಮತ್ತೆ ನೀಡಲ್ ಇವಾಗ ಕೆಳಗಡೆ ಬರುತ್ತೆ. ನೋಡಿದ್ದೀರಾ ಈ ಥರ ನಾವು ಸಿಂಪಲಾಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಟೈಟು ಆದರೆ ಜಾಸ್ತಿ ಲೂಸು ಕೊಡಬಾರ್ದು. ಒಂದು ಮೀಡಿಯಮ್ ಆ್ಯಾವ್ರೇಜು ಟೈಟ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಜಾಸ್ತಿ ಟೈಟ್ ಕೊಟ್ಟಿದ್ರೇನು ನಮಗೆ ಕ್ಲಾತು ರಿಂಕಲ್ಸ್ ಬರುತ್ತೆ. ಜಾಸ್ತಿ ಲೂಸ್ ಕೊಟ್ಟಿದ್ರೇನು ಸ್ಟಿಚ್ ಅನ್ನೋದು ಲೂಸಾಗಿ ಕಾಣುತ್ತೆ. ಇವಾಗ ಕೆಳಗಡೆ ನೋಡಿದ್ದೀರಾ ಎಷ್ಟು ಫ್ಲ್ಯಾಟಾಗಿ ಬಂದಿದೆ. ಇವಾಗ ನಾವು ಎಡ್ಜಸ್ ಹೇಗೆ ಟರ್ನ್ ಮಾಡ್ಕೊಂಡು ಹೋಗೋದು ಅಂತ ನೋಡೋಣ. ಇವಾಗ ಈ ಕಡೆ ಹೋಗಬೇಕಿಲ್ಲ, ಆಪೋಸಿಟಲ್ಲಿ ಒಂದು ಸ್ಮಾಲ್ ಚೈನ್ ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿದ್ದೀರಾ ಸ್ಮಾಲ್ ಲಾಕ್ ಚೈನ್ ಹಾಕಿ ನಾವು ಹಿಂಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಒಂದು ಚೈನ್ ಸ್ಟಿಚ್ ಹಾಕಬೇಕು, ಕೆಳಗಡೆ ಹೋಗಿ ಥ್ರೆಡ್ ಮೇಲಕ್ಕೆ ತಂದು ಲೆಫ್ಟ್ ರೈಟ್ಗೆ ಟರ್ನ್ ಆಗಿಬಿಟ್ಟು ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ನೀವು ಫುಲ್ಲು ಆದರೆ 360 ಡಿಗ್ರೀಸು ರೊಟೇಟ್ ಆಗಬಾರ್ದು, ಜಸ್ಟ್ 90 ಡಿಗ್ರೀಸ್ ಮಾತ್ರ. ಎಲ್ಲಿ ನಾವು ಎಡ್ಜಸ್ ಹತ್ರ ಟರ್ನ್ ಮಾಡ್ತೀವೋ ಅಲ್ಲಿ ಸ್ಮಾಲ್ ಲಾಕನ್ನು ಹಾಕ್ಕೊಂಡು ಆಪೋಸಿಟಲ್ಲಿ ಸ್ಮಾಲ್ ಚೈನ್ ಲಾಕ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನೋಡಿದ್ದೀರಾ ಈ ಥರ ಕೆಳಗಡೆ ಹೋಗಿ ಥ್ರೆಡ್ ಮೇಲಕ್ಕೆ ತಂದು ಲೆಫ್ಟ್ ರೈಟ್ ಈ ಥರ ತಿರ್ಸ್ಕೋಬೇಕು. ಲೆಫ್ಟ್ ಆ್ಯಂಡ್ ರೈಟ್ ತಿರ್ಸ್ಕೊಂಡು ಮತ್ತೆ ಚೈನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಈ ವಿಡಿಯೋ ಅಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಅನಿಸ್ತಾ ಇದೆ. ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಅನ್ನೋದು ಕೊಡ್ತೀನಿ. ಇವಾಗ ನಾವು ಆಪೋಸಿಟ್ ಈ ಕಡೆ ಹೋಗಬೇಕಿಲ್ಲ, ಇವಾಗ ಆಪೋಸಿಟಲ್ಲಿ ಸ್ಮಾಲ್ ಲಾಕ್ ಅನ್ನೋದು ಇಲ್ಲಿ ಹಾಕ್ಕೊಂಡು ಸ್ಟಿಚ್ನೇ ನಾವು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಹಿಂಗೆ ಈ ವಿಡಿಯೋ ಅಲ್ಲಿ ನೋಡೋ ಥರ ನಾವು ಈಸಿಯಾಗಿ ಕಲ್ತ್ಕೋಬೋದು. ಮತ್ತು ಇಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡು ನಾವು ಲೆಫ್ಟ್ ರೈಟ್ ಮತ್ತು ಚೈನ್ ಸ್ಟಿಚ್ ಲೆಫ್ಟ್ ರೈಟ್ ಹೀಗೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಪ್ರೀವಿಯಸ್ ವೀಡಿಯೋಸ್ ನೋಡಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಚಾನಲಲ್ಲಿ ಬೇಸಿಕ್ ಲೆವೆಲ್ ಟು ಅಡ್ವಾನ್ಸ್ ಲೆವೆಲ್ ಪಿನ್ ಟು ಪಿನ್ ಕ್ಲಿಯರಾಗಿ ನಾವು ಎಲ್ಲ ಸ್ಟಿಚಸ್ಸು ಹೇಳ್ಕೊಡ್ತೀವಿ. ಅದು ನೀವು ಬ್ಲೌಸಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ನಾವು ಕಲ್ತ್ಕೊಡ್ತೀವಿ. ಇವಾಗ ನಾವು ಎಂಡ್ ನಾಟ್ ಅನ್ನೋದು ಹಾಕೋದು ಕಲ್ತ್ಕೊಳ್ಳೋಣ. ಇಲ್ಲಿ ಮೇಲೆ ಒಂದು ಚೈನ್ ಸ್ಟಿಚ್ಚು ದೊಡ್ಡದಾಗಿ ತಗೋಬೇಕು, ಮತ್ತು ಇನ್ನೊಂದು ಚೈನು ಇದು ಸೆಕೆಂಡ್ ಚೈನು ದೊಡ್ಡದಾಗಿ ತಗೊಬಂದು ಹಿಂಗೆ ನಾವು ಫಸ್ಟ್ ಚೈನ್ ಹಾಕಿದ್ದೀವಿಲ್ಲ ಅದನ್ನೇ ಈ ಚೈನ್ ಈ ಥರ ಓಪನ್ ಮಾಡಿಕೊಂಡು ಸೆಕೆಂಡ್ ಚೈನು ಫಸ್ಟ್ ಚೈನ್ ಇದೆಯಲ್ಲ ಈ ಥ್ರೆಡ್ ಇದರಿಂದ ನೀಡಿಲ್ ಕೆಳಗಡೆ ಆದರೆ ಮೇಲೆ ಬರಬೇಕು. ಫಸ್ಟ್ ಚೈನು ಮೇಲೆ ಬರಬೇಕು, ಸೆಕೆಂಡ್ ಚೈನು ನೀಡಿಲ್ ಕೆಳಗಡೆ ಇರಬೇಕು. ಇಲ್ಲಿ ನೋಡಿದ್ದೀರಾ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಈ ಫಸ್ಟ್ ಚೈನ್ ಇದೆಯಲ್ಲ ಇದನ್ನು ಹಾಕ್ಕೊಂಡು ಸೆಕೆಂಡ್ ಚೈನು ನೀಡಿಲ್ ಕೆಳಗಡೆ ಬಂದು ನಾವು ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಳ್ಕೋಬೇಕು. ಇವಾಗ ಅರ್ಥ ಆಯ್ತಾ? ಎಂಡ್ ನಾಟ್ ಅರ್ಥ ಆಗಿದೆ ಅನಿಸ್ತಾ ಇದೆ. ನೀವು ಎಷ್ಟು ಇದು ಮಾಡಿದ್ರೇನು ಬರಲ್ಲ, ಇಷ್ಟು ಈಸಿಯಾಗಿ ನಾವು ಲಾಕ್ ಅನ್ನೋದು ಹಾಕ್ಕೋಬೇಕು. ಇಲ್ಲಿ ಎಕ್ಸಸ್ ಆಗಿದ್ದರೆ ನಿಮಗೆ ಥ್ರೆಡ್ಡು ಕೆಳಗಡೆನಿಂದ ನೀಡಿಲ್ ತಗೊಬಂದು ಥ್ರೆಡ್ನ ಕೆಳಗಡೆ ತೊಗೊಂಡೋದ್ರೆ ಇವಾಗ ಇಲ್ಲಿ ನಿಮಗೆ ಆ ಥರ ಎಕ್ಸಸ್ ಥ್ರೆಡ್ಡು ಇರಲ್ಲ. ನೋಡಿದ್ದೀರಾ ಸ್ಟಿಚ್ಚು ನೀಟಾಗಿ ಬಂದಿದೆ, ಫಿನಿಶಿಂಗು ನೀಟಾಗಿ ಬರುತ್ತೆ ನಮಗೆ. ಈ ಥರ ಪ್ರಾಕ್ಟೀಸ್ ಮಾಡಿ. ನಾನು ವಿಡಿಯೋ ಎಂಡಲ್ಲಿ ನೀವು ಯಾವ ಥರ ಪ್ರಾಕ್ಟೀಸ್ ಮಾಡೋದು ಅಂತ ಶೇಪ್ಸ್ನು ಫೋಟೋ ಹಾಕ್ತೀನಿ, ಅದರಿಂದ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಇವಾಗ ನಾವು ಜರಿ ಥ್ರೆಡ್ಡಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ಕಲ್ತ್ಕೊಳ್ಳೋಣ. ಇದು ಸಿಂಪಲ್ ಈಸಿಯಾಗಿ ಕಲ್ತ್ಕೋಬೋದು. ಬಟ್ ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಜಾಸ್ತಿ ವರ್ಕ್ ಮಾಡೋದು ಸಿಲ್ಕ್ ಥ್ರೆಡ್ಡಲ್ಲಿನೇ. ಅದಕ್ಕೆ ನಾನು ಸಿಲ್ಕ್ ಥ್ರೆಡ್ಡಿಂದ ಸ್ವಲ್ಪ ಜಾಸ್ತಿಯಾಗಿ ವಿಡಿಯೋ ಮಾಡಿದ್ದೀನಿ. ಇವಾಗ ಜರಿ ಥ್ರೆಡ್ ಅಂದರೆ ಇದು ನೀವು ಈಸಿಯಾಗಿ ಕಲ್ತ್ಕೋಬೋದು. ಯಾಕಂದರೆ ನಾವು ಇದರಲ್ಲಿ ಸಿಂಗಲ್ ಲೇಯರ್ ಬರುತ್ತೆ, ಬಟ್ ಇದು ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ. ಸಿಲ್ಕ್ ಥ್ರೆಡ್ ಆದರೆ ನಮಗೆ ಸ್ವಲ್ಪ ಕಷ್ಟ ಇರುತ್ತೆ. ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಇದಕ್ಕಿಂತ ಅದು ಇನ್ನೂ ಈಸಿ ಆಗುತ್ತೆ. ಇವಾಗ ಹೇಗೆ ನಾವು
ಸಿಲ್ಕ್ ಥ್ರೆಡ್ ಆರ್ ಸ್ವಿಂಗ್ ಥ್ರೆಡ್ಡಲ್ಲಿ ಸ್ಟಿಚ್ ಮಾಡಿದ್ದೀವೋ ಅದೇ ಥರ ಇದನ್ನು ಮಾಡ್ಕೊಂಡು ಹೋಗ್ಬೋದು. ನಾವು ಆರಿ ವರ್ಕಲ್ಲಿ ಬೇಸಿಕ್ ಆರ್ಟ್ ಆಫ್ ದ ಸ್ಟಿಚ್ಚು ಚೈನ್ ಸ್ಟಿಚ್ಚೇ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಥರ ಜರಿ ಥ್ರೆಡ್ಡಲ್ಲಿನೂ ನಾವು ಚೈನ್ ಸ್ಟಿಚ್ ಹಾಕ್ಕೊಂಡು ಹೋಗ್ಬೋದು. ಇದನ್ನು ಸೇಮ್ ಅದೇ ಥರ ಒಂದು ಚೈನ್ ಸ್ಟಿಚ್ಚು ಲೆಫ್ಟ್ ರೈಟ್ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದು ಫಸ್ಟ್ ಚೈನು. ನೆಕ್ಸ್ಟ್ ಇವಾಗ ಹಾಕೋದು ಸೆಕೆಂಡ್ ಚೈನ್ನೇ. ಸ್ವಲ್ಪ ಈ ಥರ ದೊಡ್ಡದಾಗಿ ತಗೋಬೇಕು. ಇವಾಗ ಈ ಚೈನ್ ಒಳಗಡೆಯಿಂದ ನಾವು ಫಸ್ಟ್ ಚೈನ್ ಹಾಕಿದ್ದೀವಿಲ್ಲ ಆ ಥ್ರೆಡ್ನೇ ತಗೋಬರಬೇಕು. ಇಲ್ಲಿ ನೋಡಿ ಮತ್ತೆ ಒಂದು ಸತಿ ನಿಮಗೂ ಕ್ಲಿಯರಾಗಿ ಹೇಳ್ತೀನಿ. ಇದು ಫಸ್ಟ್ ಚೈನು. ಇದನ್ನೇ ಸಪ್ರೇಟಾಗಿ ಇಟ್ಕೊಂಡು ಇವಾಗ ಸೆಕೆಂಡ್ ಚೈನು ಕೆಳಗಡೆಯಿಂದ ತಗೋಬರಬೇಕು. ಇದನ್ನು ಸ್ವಲ್ಪ ದೊಡ್ಡದಾಗಿ ಹಿಂಗೆ ತಗೊಬಂದು ಈ ಥ್ರೆಡ್ಡು ಒಳಗಡೆ ಹಿಂಗಿಂದ ಇದು ಫಸ್ಟ್ ಚೈನ್ನೇ ಹೀಗೆ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಸೆಕೆಂಡ್ ಚೈನ್ ಥ್ರೆಡ್ನೇ ಟೈಟಾಗೆ ಇಳ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಅರ್ಥ ಆಗಿದೆ ಅನ್ನಿಸ್ತಾ ಇದೆ. ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಈ ಎಕ್ಸಸ್ ಥ್ರೆಡ್ನೇ ನಾವು ನೀಡಿಲ್ ಕೆಳಗಡೆಗೆ ಇಳ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿದ್ದೀರಾ, ಈ ಥರ ಕೆಳಗಡೆ ತೊಗೊಂಡೋದ್ರೆ ನಿಮಗೆ ಇಲ್ಲಿ ಎಕ್ಸಸ್ ಥ್ರೆಡ್ ಅನ್ನೋದು ಇರಲ್ಲ. ಇದರಲ್ಲಿ ಸೇಪ್ಸ್ ಹಾಕಿದ್ದೀನಿ, ಪ್ರಾಕ್ಟೀಸ್ ಮಾಡಿ ನನಗೆ ಫೋಟೋ ಕಳಿಸಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಷ್ಟು ನಮ್ಮ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್.